ಸ್ನೇಹಿತರೆ ನಮಸ್ಕಾರ. ಚಾರ್ಟ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಫೋಕಸ್ ಆನ್ ಲರ್ನಿಂಗ್. ಕಲೀಲಿಲ್ಲ ಅಂದರೆ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ವಿಲ್ ಟೇಕ್ ಟೈಮ್. ಸೊ ಸ್ಲೋಲಿ ಕಲಿತಾ ಬನ್ನಿ. ಡೋಂಟ್ ರಶ್ ಯುವರ್ ಸೆಲ್ಫ್. ಕಂಪ್ಲೀಟಾಗಿ ನಾನು ಇವತ್ತೇ ಪ್ರಾಫಿಟ್ ಮಾಡಬೇಕು, ಇವತ್ತೇ ಕಂಪ್ಲೀಟಾಗಿ ದುಡ್ಡು ಮಾಡ್ಕೊಬೇಕು ಮೈಂಡ್ಸೆಟ್ನ ಬಿಡಿ. ಕಲಿತಾ ಬನ್ನಿ, ಈಸಿ ಆಗುತ್ತೆ ಮಾರ್ಕೆಟ್. ಓಕೆನಾ? ಸೊ ಇವತ್ತಿನ ಟ್ರೇಡ್ ಕೂಡ ಅಷ್ಟೇ. ನಾನು ಆ್ಯಕ್ಚುಲಾಗಿ ಲಾಸ್ಟ್ 2-3 ಡೇಸಿಂದ ನಿಮಗೆ ಯೂಟ್ಯೂಬಲ್ಲಿ ಕೂಡ ಇಂಟ್ ಕೊಡ್ತಾ ಇದ್ದೀನಿ, ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದ್ದೀನಿ ಮಾರ್ಕೆಟ್ ಯಾವ ಸೈಡ್ ಮೂವ್ ಆಗೋ ಚಾನ್ಸಸ್ ಇದೆ, ಏನಾಗ್ತಿದೆ ಅಂತ. ಸೇಮ್ ವೇ ಮಾರ್ಕೆಟ್ ಅಂತೂ ನಿಲ್ತಾ ಇಲ್ಲ. ಸೀರಿಯಸ್ಲಿ ಬೆಳಿಗ್ಗೆ ತೊಗೊಂಡಿದ್ದು ನಾನು ಟ್ರೇಡ್ ಮಾಡಿದ ಪ್ರೈಸ್ಗೂ ಇವಾಗಲೂ ನೋಡಿದರೆ ರುಕ್ ಜಾ ಮೇರೆ ಬಾಯ್ ಅನ್ನೋ ಥರ ಇದೆ ಇವತ್ತು. ನೋಡುವ, ಮಾರ್ಕೆಟ್ ಇನ್ನೂ ಕೆಳಗಡೆ ಸ್ವಲ್ಪ ಹೊತ್ತು ಕೆಳಗಡೆ ಬರುತ್ತೆ ಅದು. ಬಿಕಾಸ್ ತುಂಬ ದಿನದಿಂದ ಹೋಲ್ಡ್ ಮಾಡಿದ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದೆ ಮಾರ್ಕೆಟು. ಸೊ ಹಾಗಾಗಿ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಲೆಟ್ಸ್ ಸಿ ಇಟ್ ಮೈ ಪ್ರಾಫಿಟ್ ಆರ್ ಲಾಸ್ ಟುಡೇ. ಡನ್ ಫಾರ್ ದ ಡೇ. ಗುಡ್ ಟ್ರೇಡ್. ಬೆಳಗ್ಗೆನೇ ಸಿಕ್ಕಿದ್ದು ಟ್ರೇಡ್ ಇದು. ಆ್ಯಂಡ್ ಈಸಿ ಟ್ರೇಡ್ ಕೂಡ ಹೌದು. ಬಿಕಾಸ್ ಮಾರ್ಕೆಟ್ ಯಾವ ಕಡೆ ಬೀಳ್ತಾ ಇರುತ್ತೆ ಅದ್ರ ಕಡೆಗೆ ಗೋ ವಿತ್ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್, ಗೋ ವಿತ್ ದಟ್ ಸೈಡ್ ಅನ್ನೋ ಥರ. ಸೊ ಸಿಂಪಲ್ ಟ್ರೇಡು. ಆ್ಯಕ್ಚುಲಾಗಿ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ನಾವು ಇಟ್ಸ್ ಅನ್ 240 to 243. ವುಡ್ ಯು ಬಿಲೀವ್ ಇಟ್, ಐ ಟುಕ್ ಇಟ್ ಆನ್ 160, 161 ಹತ್ತತ್ರ ನನಗೆ ಸಿಕ್ಕಿತ್ತಿದ್ದು. ಸೊ 161 ಅಂದರೆ ಇಮ್ಯಾಜಿನ್ ಮಾಡಿ ಇವಾಗ ಎಲ್ಲಿ ಟ್ರೇಡ್ ಆಗ್ತಿದೆ ಅಂತ. ಅಫ್ಕೋರ್ಸ್ ಇದು ಬಂದು ನಾನು ಸಿಂಗಲ್ ಟ್ರೇಡಲ್ಲಿ ಟ್ರೇಡ್ ಮಾಡಿರೋದಲ್ಲ. ನೀವು ಥಿಂಕು ಕೂಡ ಮಾಡಬೇಡಿ ಇದು ಸಿಂಗಲ್ ಟ್ರೇಡ್ ಅಂತ. ಐ ಹ್ಯಾವ್ ಟ್ರೇಡೆಡ್ 2 ಟ್ರೇಡ್ಸ್. ಸೊ 2 ಟ್ರೇಡ್ಸ್ ಮಾಡಿದ್ದೀನಿ. 1 ಟ್ರೇಡಲ್ಲಿ ಆಲ್ಮೋಸ್ಟ್ ಐ ಹ್ಯಾವ್ ಗಾಟ್ ಇಟ್ 11 ಪಾಯಿಂಟ್ಸ್. ಅಗೇನ್ ರಿಟ್ರೇಸ್ಮೆಂಟ್ ಬಂತು, ಅಗೇನ್ ಎಂಟರ್ಡ್, ಅಗೇನ್ ಐ ಎಕ್ಸಿಟೆಡ್. 2 ಟ್ರೇಡ್ಸ್ ಮಾಡಿದ್ದೀನಿ. ಬಟ್ ಹೋಲ್ಡ್ ಮಾಡಿದರೂ ಕೂಡ ಇವತ್ತು ಹ್ಯೂಜ್ ಆಗ್ತಿತ್ತು. 160 ಆಲ್ಮೋಸ್ಟ್ 250, ನಿಮಗೆ 100 ಪಾಯಿಂಟ್ಸ್ ಅಂತ ಒಳ್ಳೆ ಮೂಮೆಂಟ್ ಕೂಡ ಸಿಕ್ಕಿದೆ. ಬಟ್ ಮಾರ್ಕೆಟ್ ಪ್ರೀಮಿಯಮ್ ಮೂವ್ ಆಗ್ತಿರಲ್ಲ. ಇವಾಗ ವೆರಿ ಫಾಸ್ಟ್ ಪ್ರೀಮಿಯಮ್ ಮೂವ್ ಆಗ್ತಿದೆ. ಆವಾಗ ಸ್ವಲ್ಪ ಸ್ಮಾಲ್ ರಿಟ್ರೇಸ್ಮೆಂಟಲ್ಲೂ ಪ್ರೀಮಿಯಮ್ಸ್ ಡೌನ್ ಆಗ್ತಿತ್ತು. ಬಟ್ ನಾವು ಇಟ್ ಈಸ್ ಮೂವಿಂಗ್ ವೆರಿ ಗುಡ್ ಸ್ಪೀಡ್. ತುಂಬ ಚೆನ್ನಾಗಿ ಮೂವ್ ಆಗ್ತಿದೆ ಪ್ರೀಮಿಯಮ್ಮು. ಸೊ ಅದಕ್ಕೆ ಹೇಳೋದು, ನೀವು ಕಲಿಯೋ ಕಡೆ ಫೋಕಸ್ ಮಾಡಿದರೆ ಆಲ್ವೇಸ್ ಮಾರ್ಕೆಟ್ ನಿಮಗೂ ಕೂಡ ಈಸಿ ಗುಡ್ ರಿವಾರ್ಡ್ಸ್ಗಳನ್ನ ಕೊಡುತ್ತೆ. ಸೊ ಜಸ್ಟ್ ನಿಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿರ್ಬೇಕಷ್ಟೇ. ಮಾರ್ಕೆಟಲ್ಲಿ ಏನಾಗ್ತಿದೆ, ಎಂತ ಆಗ್ತಿದೆ, ಮಾರ್ಕೆಟ್ ಈ ಲಾಸ್ಟ್ ಬಯರ್ಸ್ ಎಲ್ಲಿದ್ದಾರೆ, ಲಾಸ್ಟ್ ಸೆಲ್ಲರ್ಸ್ ಎಲ್ಲಿದ್ದಾರೆ. ಸೊ ಅಲ್ಲಿಂದ ಮೇಲಕ್ಕೆ ಬಂದರೆ ಮಾರ್ಕೆಟ್ ಏನಕ್ಕೆ ಸ್ವಲ್ಪ ಬೈಯಿಂಗ್ ಪ್ರೆಷರ್ ಹೋಗ್ಬೋದು, ಸೆಲ್ಲಿಂಗ್ ಪ್ರೆಷರ್ ಹೋಗ್ಬೋದು. ಆಲ್ ದೋಸ್ ಥಿಂಗ್ಸ್ ನೀವು ಅರ್ಥ ಮಾಡ್ಕೊಬೇಕು. ಆವಾಗಲೇ ಈಸಿ ಆಗೋದು. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್. ನೋ ಮೋರ್ ಟ್ರೇಡ್ಸ್. ಸೊ ಇವತ್ತಿಂದು ನಿಮಗೆ ಲಾಜಿಕ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ಟೂಡೆಂಟ್ಸಿಗೆ ಕೂಡ ಏನು ಹೇಳಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ವೇಸ್ ಮಾರ್ಕೆಟ್ನ ಓಪನ್ ಆಗೋಕ್ಕೆ ಮುಂಚೆ ಇರ್ಬೋದು, ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇರ್ಬೋದು, ಹೈಯರ್ ಟೈಮ್ ಫ್ರೇಮ್ ಏನಿರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಹೈಯರ್ ಟೈಮ್ ಫ್ರೇಮ್ ಏನು ಮಾಡ್ತಿದೆ, ಏನು ಹೇಳ್ತಿದೆ ಅನ್ನೋದು ಮಾರ್ಕೆಟಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದೇ ರೀಸನ್ಗೆ ನಿಮಗಿಲ್ಲ ಅನ್ನಿಸ್ಬೋದು ಹೈಯರ್ ಟೈಮ್ ಫ್ರೇಮಲ್ಲಿ ಇಲ್ಲಿ ಗ್ಯಾಪ್ಸ್ ಇದೆ, ಕನ್ಫ್ಯೂಷನ್ ಇದೆ ಅಂತ. ಇಟ್ ಈಸ್ ನಾಟ್ ನಿಮಗೆ ಅದು ಕನ್ಫ್ಯೂಷನ್ಸ್ ಅಂತ ಅಲ್ಲ, ಈಸಿ ಆಗುತ್ತೆ. ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋ ವೇ ಗೊತ್ತಿರಬೇಕಷ್ಟೇ. ಸೊ ಮಾರ್ಕೆಟಲ್ಲಿ ಇದು ನಿಮಗೆ ಇಷ್ಟು ಗ್ಯಾಪ್ ಇದೆಯಲ್ಲ, ಇಟ್ ಈಸ್ ನಾಟ್ ಎ ಗ್ಯಾಪ್, ಇಟ್ ಈಸ್ ಒನ್ ಆಫ್ ದಿ ಕ್ಯಾಂಡಲ್ ನಿಮಗಿದು. ಓಕೆನಾ? ಸೊ ನಿಮಗೆ ಹೇಳಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ಇದು ಒಂದು ಕ್ಯಾಂಡಲ್, ಇದು ಅಗೇನ್ ಒಂದು ಫ್ರೆಶ್ ಕ್ಯಾಂಡಲ್. ಇದು ಅಂದರೆ ಇಷ್ಟು ದೂರ ಕ್ಯಾಂಡಲ್ ಇದೆ ಅಂತ ಅರ್ಥ ನಮಗೆ. ಸೊ ಸ್ವಿಂಗ್ ಪ್ರಕಾರ ಏನು ಹೇಳ್ತಿದೆ ನಿಮಗೆ, ಸೊ ಮಾರ್ಕೆಟು ಶಾರ್ಪ್ ಫಾಲ್ ಬಂದು ಪುಲ್ ಬ್ಯಾಕ್ ಕೊಟ್ಟು ಅಗೇನ್ ಎಮ್ ಪ್ಯಾಟ್ರನ್ ಮಾಡಿ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಓಕೆನಾ? ಎಮ್ ಪ್ಯಾಟ್ರನ್ ನೆಕ್ಲೈನ್ ಕೂಡ ಕೆಳಗಡೆ ಕ್ಲೋಸ್ ಆಗಿತ್ತು. ಸೊ ಸ್ಟೂಡೆಂಟ್ಸ್ ಕ್ಲಿಯರ್ ಹೇಳಿದೆ, ಇವತ್ತಿನ ಹೈ, ಇವತ್ತಿನ ಲೋ, ಅಂದರೆ ನಿನ್ನೆ ಹೈ ನಿನ್ನೆ ಲೋ ಏನಿದೆ ವೆರಿ ಮಚ್ ಇಂಪಾರ್ಟೆಂಟ್. ಅದರಿಂದ ಕೆಳಗಡೆಗೆ ಬಂದರೆ ಮಾರ್ಕೆಟ್ ವಿಲ್ಗೂ ಒಂದು ಶಾರ್ಪ್ ಸೈಡ್ ಸೆಲ್ಲಿಂಗ್ ಕೊಡುತ್ತೆ. ಅದರಿಂದ ಮೇಲೆ ಬಂದರೆ ಬೈಯಿಂಗ್ ಸೈಡ್ ಕೂಡ ಚಾನ್ಸಸ್ ಇದೆ. ಬಿಕಾಸ್ ಮಾರ್ಕೆಟ್ ಡನ್ ಇಟ್ ಆನ್ ಟ್ರೆಂಡ್ ಲೈನ್, ಡೌನ್ ಸೈಡ್ ಟ್ರೆಂಡ್ ಲೈನ್, ಅಪ್ ಸೈಡ್ ಟ್ರೆಂಡ್ ಲೈನ್ ಎರಡೂ. ಅಂದರೆ ಇದನ್ನು ಟ್ರೆಂಡ್ ಲೈನ್ ಅನ್ನೋದಕ್ಕಿಂತ ನೀವೇನು ಹೇಳ್ತೀರಾ, ಟ್ರಯಾಂಗಲ್ ಪ್ಯಾಟ್ರನ್ ಅಂತೀರಲ್ಲ. ಸೊ ದಿಸ್ ಈಸ್ ದ ಟ್ರಯಾಂಗಲ್ ಪ್ಯಾಟ್ರನ್ ಮಾರ್ಕೆಟಲ್ಲಿ ಕಣ್ಮುಂದೆ ಕಾಣಿಸ್ತಿತ್ತು. ನೆನ್ನೆ ಹೈಯರ್ ಟೈಮ್ ಫ್ರೇಮಲ್ಲಿ ಕ್ಲಿಯರ್ ಕಟಾಗಿ ಕಾಣಿಸ್ತಿತ್ತು. ಮಾರ್ಕೆಟು ವೈಡ್ ಟು ಸ್ಮಾಲ್. ಸೊ ಯಾವ್ದಾದ್ರು ಒಂದು ಕಡೆ ಕೆಳಗಡೆ ಬೀಳಬೇಕಿತ್ತು. ಸೊ ದಿಸ್ ವಾಸ್ ಟುಡೇ ಇಟ್ ಈಸ್ ಸ್ಟಾರ್ಟೆಡ್ ಫಾಲಿಂಗ್ ಫಾರ್ ಅ ಡೌನ್ ಸೈಡ್. ಇದರಿಂದ ಮೇಲೆ ಓಪನ್ ಆಗಿದ್ರೆ ಮಾರ್ಕೆಟ್ ವಿಲ್ ಸ್ಟಾರ್ಟ್ಸ್ ಗೋಯಿಂಗ್ ಫಾರ್ ಅಪ್ ಸೈಡ್. ಸೊ ಇಟ್ ಸ್ಟಾರ್ಟೆಡ್ ಫಾಲಿಂಗ್ ಫಾರ್ ಡೌನ್ ಸೈಡ್. ಓಕೆನಾ? ಸೊ ಹಾಗಾಗಿನೇ ನಿಮಗೆ ಮಾರ್ಕೆಟ್ ಸೆಂಟಿಮೆಂಟು, ಗ್ಲೋಬಲ್ ನ್ಯೂಸ್ಗಳು ಅಷ್ಟು ಗುಡ್ ಇಲ್ಲ. ಇರಾನ್ US ಕಾನ್ಫ್ಲಿಕ್ಟ್ಸ್ ಇರ್ಬೋದು, AI ಬಬಲ್ ಇರ್ಬೋದು. ಹಾಗಾಗಿ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್ಗಳು ಅಷ್ಟು ಎಫರ್ಟ್ ಹಾಕಕ್ಕೆ ಟ್ರೈ ಮಾಡ್ತಾರೆ, ಬಟ್ ಬರ್ತಾ ಇಲ್ಲ. ನಿಮಗೆ ಬುಲ್ ರನ್ನಿಗೆ ಇಲ್ಲಿ ಟ್ರೈ ಮಾಡಿದರು, ನಿನ್ನೆನೂ ಕೂಡ ಲಾಸ್ಟ್ ಹೋಪ್ ಥರ ಟ್ರೈ ಮಾಡಿದರು. ಎಷ್ಟು ಅಂತ ಅವರು ಹೋಪ್ ಥರ ಟ್ರೈ ಮಾಡ್ತಲೇ ಇರ್ತಾರೆ. ಡೆಫಿನೆಟಾಗಿ ಬೇಯರ್ಸು ಸೆಲ್ಲರ್ಸ್ ಬರಲೇಬೇಕು ಮಾರ್ಕೆಟಲ್ಲಿ. ದಿಸ್ ವಾಸ್ ದ ಪ್ಲೇಸ್. ಅಗೇನ್ ಬಿಯರ್ ಸ್ಟಾರ್ಟ್ಸ್ ಅಟ್ಯಾಕಿಂಗ್. ಸೊ ಬಿಯರ್ಸ್ ಕೆಳಗಡೆ ತಂದಿದ್ದಾರೆ. ನೋಡೋಣ ಮಾರ್ಕೆಟು ಸಂಜೆ ಅಷ್ಟರಲ್ಲಿ ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಲ್ಲಿ ಟ್ರೇಡ್ ಮಾಡಿದೆ, ಹೇಗೆ ಟ್ರೇಡ್ ಮಾಡಿದೆ ಎರಡೂ ನೀವು ಅರ್ಥ ಮಾಡ್ಕೊಳ್ಳಿ.
ಲೈಕ್ ಮಾರ್ಕೆಟಲ್ಲಿ ಇವತ್ತು ನಮಗೆ ಇಮಿಡಿಯೇಟಾಗಿ 23% ಲೆವೆಲ್ ಸಿಕ್ಕಿಲ್ಲ ನಮಗೆ. ಐ ನೋ ದಟ್, ಬಿಕಾಸ್ ಮಾರ್ಕೆಟಲ್ಲಿ 23%ಗೆ ನಿಮಗೆ ಬರಬೇಕಂದ್ರೆ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ, ಮಾರ್ಕೆಟ್ ಏನಾದರೂ ಒಂದು ರಿಟ್ರೇಸ್ಮೆಂಟ್ ಕೊಟ್ಟರೆ ನೋಡೋಣ 23% ತನಕ ಅಂತ. ಸೊ 23% ತನಕ ಸಮ್ವೇರ್ ಬರೋ ಚಾನ್ಸಸ್ ಕೂಡ ಇತ್ತು, ಲೈಕ್ ಡೌಟ್ ಕೂಡ ಇತ್ತು. ಸೆಕೆಂಡ್ ಕ್ಯಾಂಡಲ್ ಐ ಜಸ್ಟ್ ವೆಯ್ಟೆಡ್, ಲೆಟ್ ಇನ್ನೊಂದು 3-4 ಪಾಯಿಂಟ್ಸಲ್ಲಿ ಮಿಸ್ ಆಯ್ತು ನನಗೆ. ಲೈಕ್ ಇಲ್ಲಿಂದ ಇನ್ನೊಂದು ಚೂರು ಮೇಲೆ ಬಂದಿದ್ರೆ ಡೆಫಿನೆಟಾಗಿ ಇನ್ನೊಂದು ಟ್ರೇಡ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಅಗೇನ್ ಥರ್ಡ್ ಕ್ಯಾಂಡಲಲ್ಲಿ ಕೂಡ ಮಾರ್ಕೆಟು ಅಲ್ಲಿ ತನಕನೇ ಬಂದು ರಿಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬಿಫೋರ್ ಬ್ರೇಕ್ಔಟ್ ಐ ಎಂಟರ್ಡ್ ಹಿಯರ್, ಓಕೆನಾ. ಸೊ ಬಿಫೋರ್ ಬ್ರೇಕ್ಔಟ್ ಎಂಟರ್ ಆದೆ, ಇಲ್ಲಿ ಬರೋಷ್ಟರಲ್ಲಿ ಐ ಕ್ಯಾಪ್ಚರ್ಡ್ 11 ಪಾಯಿಂಟ್ಸ್ ಆ್ಯಂಡ್ ಎಕ್ಸಿಟೆಡ್. ಅಗೇನ್ ಐ ವೇಟೆಡ್, ಮತ್ತೆ ವೆಯ್ಟ್ ಮಾಡಿದ್ದೀನಿ ನಾನು ಮಾರ್ಕೆಟು ಎಟ್ ರಿಟ್ರೇಸ್ಮೆಂಟ್ ಕೊಡುತ್ತೆ ಅಂತ. ಒನ್ಸ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ಟು ದ ರಿಟ್ರೇಸ್ಮೆಂಟ್ ಅಗೇನ್ ರೀ ಎಂಟ್ರಿ ಮಾಡಿದ್ದೀನಿ ನಾನು. ಆ ರಿಟ್ರೇಸ್ಮೆಂಟಲ್ಲಿ ರೀ ಎಂಟ್ರಿ ಮಾಡಿದೆ, ವೆರಿ ಫಾಸ್ಟ್ ಡೌನ್ಫಾಲ್ ಅಗೇನ್ ಮೂವ್ ಆಯಿತು ಮಾರ್ಕೆಟು, ಇಲ್ಲಿಗೆ ಬರೋಷ್ಟರಲ್ಲಿ ಎಕ್ಸಿಟ್ ಆಗಿದ್ದೀನಿ ನಾನು. ಸೊ ಅದಕ್ಕೆ ಹೇಳೋದು ನಿಮಗೆ, ಲೈಕ್ ನೀವು ಹೋಲ್ಡ್ ಮಾಡ್ಕೊಂಡು ಕುತ್ಕೊಂಡು ಇಷ್ಟು ದೂರ ನಾವು ದುಡಿಬೋದಿತ್ತು ಅನ್ನೋದು ತಪ್ಪದು. ಬಿಕಾಸ್ ಎವ್ರಿಥಿಂಗ್ ಈಸ್ ಲೈಕ್ ನಿಮ್ಮ ಕ್ಯಾಪ್ಚರಿಂಗ್ ಲೆವೆಲ್ ಎಷ್ಟಿದೆ, ಕ್ಯಾಪ್ಚರಿಂಗ್ ಥಿಂಗ್ಸ್ ಎಷ್ಟಿದೆ, ಅದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಸೊ ನನಗೆ ದಿನಕ್ಕೆ 10-15 ಪಾಯಿಂಟ್ ಐ ಆಮ್ ಹ್ಯಾಪಿ ವಿತ್ ಇಟ್. ಸೊ ಸಮ್ಟೈಮ್ಸ್ ಈಗ ನಿನ್ನೆನೂ ಅಷ್ಟೇ, ನಿನ್ನೆನೂ 2-3 ಟ್ರೇಡ್ಸ್ ಮಾಡಿದ್ದೀನಿ, ಎಕ್ಸ್ಟ್ರಾ ಕನ್ಫರ್ಮೇಷನ್ ಟ್ರೇಡ್ಸು ಇವತ್ತು ಮಾಡಿದ್ದೀನಿ. ಇಟ್ ಈಸ್ ನಥಿಂಗ್ ಬಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಈಸಿ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಎಲ್ಲಿ ತನಕ ಇರಲ್ಲ, ನೀವು ಈ ಥರ ಕ್ಯಾಪ್ಚರ್ಸು ಈ ಥರ ಮೂವ್ಸ್ಗಳನ್ನ ಥಿಂಕು ಕೂಡ ಮಾಡಬೇಡಿ. ಲೈಕ್ ನಾನು ಕ್ಯಾಪ್ಚರ್ ಮಾಡ್ಕೊಳ್ತೀವಿ, ಇದು ಮಾಡ್ತೀವಿ ಅಂತ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ನಿಮ್ಮ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನೀವು ಎಷ್ಟು ಮಾರ್ಕೆಟಿಗೆ ಟೈಮ್ ಕೊಟ್ಟಿರ್ತೀರಾ, ಎಷ್ಟು ಮಾರ್ಕೆಟ್ ಜೊತೆ ನೀವು ಫೈಟ್ ಮಾಡಿರ್ತೀರಾ, ಮಾರ್ಕೆಟಲ್ಲಿ ಪ್ಲಸ್ ಎಷ್ಟಿದೆ, ಮೈನಸ್ ಎಷ್ಟಿದೆ, ದೀಸ್ ಆರ್ ದ ಥಿಂಗ್ಸ್. ಇವೆಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ. ಅವೆಲ್ಲ ಗೊತ್ತಿದ್ರೆ ಮಾತ್ರ ಟ್ರೇಡರ್ ಆಗ್ಲಿಕ್ಕೆ ಸಾಧ್ಯ, ಅದರ್ವೈಸ್ ನೆವರ್. ನೀವು ಯಾವುದೇ ಕಾರಣಕ್ಕೂ ಟ್ರೇಡರ್ ಆಗ್ಲಿಕ್ಕೆ ಆಗೋದಿಲ್ಲ, ಓಕೆನಾ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಅದಕ್ಕೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ, ಲರ್ನಿಂಗ್ ಈಸ್ ಇಂಪಾರ್ಟೆಂಟ್. ಸೊ ಲರ್ನಿಂಗ್ ಕಡೆ ಫೋಕಸ್ ಮಾಡಿ ಅಂತ. ಅದನ್ನು ಎಷ್ಟೋ ಜನ ಅಕ್ಸೆಪ್ಟ್ ಮಾಡ್ತಾರೆ, ಎಷ್ಟೋ ಜನ ಅಕ್ಸೆಪ್ಟ್ ಮಾಡೋದಿಲ್ಲ. ದಟ್ಸ್ ಓಕೆ. ಅಕ್ಸೆಪ್ಟ್ ಮಾಡೋರು ಮಾಡ್ಬೋದು, ಬಿಡೋರು ಬಿಡ್ಬೋದು, ಅದು ನನಗೆ ಮ್ಯಾಟ್ರ್ ಆಗೋದಿಲ್ಲ. ನನಗೇನೆಂದರೆ ಲೈಕ್ ವಾಟ್ ಎವರ್, ಫಸ್ಟು ನಿಮಗೆ ಲಕ್ಷ್ಮಿ ಬೇಕು ಅಂದರೆ ಸರಸ್ವತಿ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ ಲೈಫಲ್ಲಿ. ಸೊ ಹಾಗಾಗಿನೇ ನಿಮ್ಮ ಶ್ರದ್ಧೆ ಹಾಕಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಡೆಫಿನೆಟ್ಲಿ ಇಟ್ ವಿಲ್ ಸ್ಟಾರ್ಟ್ಸ್ ಪೇ ಯು, ಓಕೆನಾ. ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಕಲ್ತ್ರೆ ನಿಮಗೂ ಕೂಡ ಇದು ಈಸಿ ಅನಿಸುತ್ತೆ, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.